ಈಶ್ವರೋ ಗುರುರಾತ್ಮೇಯತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಬಹುದೊಡ್ಡ ಪ್ರಶ್ನೆ, ಹಲವರ ಜೀವನದಲ್ಲಿ ಹಲವು ಬಾರಿ ಬರುವಂಥದ್ದು. ಯಾರಿಗಾಗಿ ಯಾರಿಗಾಗಿ ಹತಾಶೆಯಲ್ಲಿ ಬರುವ ಪ್ರಶ್ನೆ ಇದು. ಅಂದರೆ ಯಾರಿಗಾಗಿ ಅಂತ ಅಂದ್ಕೊಂಡು ನಾವು ಎಲ್ಲವನ್ನೂ ಮಾಡಿರ್ತೇವೆಯೋ ಅವರೇ ದ್ರೋಹ ಮಾಡಿದಾಗ ಯಾರಿಗಾಗಿ, ಅಥವಾ ಯಾರಿಗಾಗಿ ಅಂತ ಅಂದ್ಕೊಂಡು ನಾವೆಲ್ಲವನ್ನು ದುಡಿದಿರ್ತೇವೆಯೋ ಮಕ್ಕಳೋ ಮರಿಯೋ ಅವರು ಅಸ್ತಂಗತರಾಗಿ ಹೋದರೆ, ತೀರ್ಕೊಂಡ್ರೆ, ಏನೋ ಅಪಘಾತ ಆಯಿತು, ಕಾಯಿಲೆ ಬಂತು, ತೀರ್ಕೊಂಡ್ರೆ, ಹಾಗೆ ಮತ್ತೆ ಉಳಿಯುವ ಪ್ರಶ್ನೆ, ಅಥವಾ ದಾರಿ ತಪ್ಪಿದರೆ ಯಾರಿಗಾಗಿ ಯಾರಿಗಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಶಂಕರರು ಇಲ್ಲಿ ಕೊಟ್ಟಿದ್ದಾರೆ. ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನ ಈಶಸ್ಯ ವಿಧೀಯತಾಂ ಅಪಚಿತಿ ಅನ್ನುವಾಗ, ನಿನ್ನ ಬದುಕು ಅಂದರೆ ಕರ್ಮವೇ ಬದುಕು. ಆ ಕರ್ಮ ಈಶನದ್ದಾಗಿರಲಿ. ಒಂದು ಭಾವ ಅದು. ಇದೆಲ್ಲ ಅವನಿಗಾಗಿ. ಹಾಗಾಗಿ ಕರ್ಮ ಯಾವುದೇ ಇರಲಿ ಅದನ್ನು ಈಶ್ವರನಿಗಾಗಿ ಅಂತ ಅಂದುಕೊಂಡು ನಾವು ಮಾಡಿದರೆ ಅದು ಅವನಿಗೆ ಸಲ್ತದೆ. ಅವನಿಗೆ ಸಲ್ಲುವ ಹಾಗೆ ಮಾಡು, ಅವನಿಗೆ ಸಲ್ಲುವ ಹಾಗೆ ಮಾಡು. ಹಾಗಾಗಿ ಕರ್ಮ ಪ್ರಾರಂಭ ಮಾಡುವಾಗ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಪ್ರಾರಂಭ ಆಗುತ್ತೆ. ನಮ್ಮ ಯಾವುದೇ ಕರ್ಮದ ಸಂಕಲ್ಪ ಅದಿರೋದು ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಮೊದಲೊಂದು ಸರ್ತಿ ನೆನಪೋದು ಅವನ ಪ್ರೀತಿಗಾಗಿ, ಇದು ಅವನ ಒಲುಮೆಗಾಗಿ, ಅವನ ಸಂತೋಷಕ್ಕಾಗಿ. ಆಮೇಲೆ ಕರ್ಮ ಪೂರ್ತಿಯಾದ ಮೇಲೆ ಬ್ರಹ್ಮಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಓಂ ತತ್ಸದ್ ಬ್ರಹ್ಮಾರ್ಪಣ, ಅದೆಲ್ಲ ಅವನ ಹೆಸರೇ. ಓಂ ಅಂದರೆ ಅವನ ಹೆಸರು, ತತ್ ಅಂದರೆ ಅವನ ಹೆಸರು, ಸತ್ ಅಂದರೆ ಅವನ ಹೆಸರು, ಬ್ರಹ್ಮ ಅಂದರೆ ಅವನ ಹೆಸರು. ಬ್ರಹ್ಮಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಅಂದರೆ ಕರ್ಮಕ್ಕೆ ಮೊದಲು ಅವನ ಪ್ರೀತಿಗಾಗಿ ಅನ್ನೋ ನೆನಪು, ಕರ್ಮ ಪರಿಸಮಾಪ್ತಿ ಆದ ಮೇಲೆ ಅವನಿಗಿರಲಿ ಅಂತನೋ ಭಾವ. ಸಂಪುಟೀಕರಣ, ಎಲ್ಲ ಕರ್ಮವೂ ಕೂಡ ಸಂಪುಟೀಕರಣ ಆಗಬೇಕು. ಮೊದಲೊಂದು ಕೊನೆಗೊಂದು, ಮೊದಲೊಂದು ಅವನ ಪ್ರೀತಿಗಾಗಿ ಅನ್ನೋ ಭಾವ, ಕೊನೆಗೊಂದು ಅವನಿಗೆ ಅರ್ಪಣೆ. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಈ ಶ್ಲೋಕ ನೀವು ಇನ್ನು ಅರ್ಥೈಸಿಕೊಂಡ್ರೆ ನಮಗೆ ಯಾವ ಸಂಶಯವೂ ಕೂಡ ಉಳಿಯೋದಿಲ್ಲ. ಯಾರಿಗಾಗಿ, ಯಾವುದಕ್ಕಾಗಿ ಅನ್ನೋದು ಉಳಿಯೋದಿಲ್ಲ. ಈ ತಪ್ಪಾಗಿ ನಾವು ಇಂಥವ್ರಿಗಾಗಿ ಅಂತ ನಾವು ಮಾಡ್ತೇವಲ್ಲ, ಆಮೇಲೆ ಇಂಥ ಪ್ರಶ್ನೆ ಬರೋದು ಕೊನೆಗೆ ಅಂತ. ಸರಿಯಾದ ನಿರ್ಣಯ ಮಾಡಬೇಕಾಗ್ತದೆ ಆ ಸಮಯದಲ್ಲಿ. ತ್ಯಾಗರಾಜರ ಹಾಗೆ ತಂಜಾವೂರಿನ ಕೆಲವು ವಿದ್ವಾಂಸರು ತ್ಯಾಗರಾಜರ ಬೆಳಗ್ಗೆ ಬಂದರಂತೆ. ನಿಮ್ಮ ಗಾಯನವನ್ನು ರಾಜ ಮೆಚ್ಚಿಕೊಂಡಿದ್ದಾನೆ, ಶರಭೋಜಿ ತಂಜಾವೂರಿನ ಮಹಾರಾಜ ಅವನು ಮೆಚ್ಚಿಕೊಂಡಿದ್ದಾನೆ. ಹಾಗಾಗಿ ನೀವೊಮ್ಮೆ ಅವನ ಆಸ್ಥಾನಕ್ಕೆ ಬರಬೇಕು, ಅಲ್ಲೇ ಹಾಡಬೇಕು. ಹಾಗೆ ಬರುವಾಗ ರಾಜನ ಬಗ್ಗೆ ಒಂದೆರಡು ಕೃತಿ ಬರ್ಕೊಂಡು ಬನ್ನಿ. ತ್ಯಾಗರಾಜರು ಕೂಡಲೇ ಪ್ರಶ್ನೆ ಕೇಳ್ಕೊಳ್ತಾರೆ, ಯಾರಿಗಾಗಿ? ನಾನು ನಿತ್ಯವೂ ಹಾಡ್ತೇನಲ್ಲ, ಹಗಲಿಲ್ಲ ರಾತ್ರಿ ಇಲ್ಲ ಹಾಡ್ತೇನಲ್ಲ, ಯಾರಿಗಾಗಿ? ರಾಜನಿಗಾಗ್ಯ, ಸಭೆಗಾಗ್ಯ, ಹಣಕ್ಕಾಗ್ಯ, ಸಮ್ಮಾನಕ್ಕಾಗ್ಯ? ಅವರಿಗೆ ಅವರೇ ಪ್ರಶ್ನೆ ಕೇಳ್ಕೊಳ್ತಾರೆ. ಅದೇ ನಿಧಿಜಾಲ ಸುಖಮ, ರಾಮನಿ ಸನ್ನಿಧಿ ಸೇವ ಸುಖಮ, ನಿಜಮುಗ ಬಲ್ಕು ಮನಸ. ಓ ಮನಸ್ಸೇ, ನನ್ನ ಮನಸ್ಸೇ, ನಿಜ ಹೇಳು, ಯಾರಿಗಾಗಿ? ಅವರಲ್ಲಿ ಪ್ರಾಮಾಣಿಕವಾದ ಉತ್ತರ ಇತ್ತು, ಯಾಕೆಂದರೆ ಅವರಲ್ಲಿ ಪ್ರಾಮಾಣಿಕತೆ ಇತ್ತು. ಅವರೇ ತುಲನೆ ಮಾಡ್ತಾರೆ. ಮಮತಾ ಬಂಧನಯುತ ನರಸ್ತುತಿ ಸುಖಮ, ನನ್ನ ಹಾಗೆ ಅವನು ಉಪ್ಪು ಹುಳ್ಳಿಕಾರ ತಿನ್ನೋನು, ನನ್ನ ಹಾಗೆ ಬಂಧನಕ್ಕೊಳಪಟ್ಟವನು, ಬಂಧನಕ್ಕೊಳಪಟ್ಟವನು. ನನಗೆ ಬೇಕಾಗಿರೋದು ಮುಕ್ತಿ. ಮುಕ್ತಿಯನ್ನು
ಇನ್ನೊಬ್ಬ ಬದ್ಧನಲ್ಲಿ ಕೇಳಲ್ಲ, ಅಥವಾ ನಿತ್ಯ ಮುಕ್ತನಲ್ಲಿ ಕೇಳಲ್ಲ. ಅವರಿಗೆ ಅವರೇ ಪ್ರಶ್ನೆ ಕೇಳ್ಕೊಳ್ತಾರೆ, ಯಾವುದು ದೊಡ್ಡದು? ನಿಧಿ ದೊಡ್ಡದ, ಸನ್ನಿಧಿ ದೊಡ್ಡದ? ನಾವು ಯಾವತ್ತೂ ನೆನಪಿಸ್ಕೊಳ್ತೇವೆ. ಅದು ಅಂದರೆ ಸರಳವಾಗಿ ಹೇಳೋದಾದರೆ 2 ಅಕ್ಷರ ನಿಧಿ ಅಂದರೆ, ಸನ್ನಿಧಿ ಅಂದರೆ 3 ಅಕ್ಷರ. ಆ ಪದವೇ ಹೇಳುತ್ತೆ ಯಾವುದು ದೊಡ್ಡದು ಅಂತ. ಅದಕ್ಕಿಂತ ಒತ್ತು ಯಾವುದಕ್ಕಿದೆ ಅಂತ ನೋಡಬೇಕು ನಾವು ಅಂತ. ಒತ್ತು ಯಾವುದಕ್ಕಿದೆ? ನಿಧಿಗೆ ಒತ್ತಿಲ್ಲ ನೋಡಿ, ಸನ್ನಿಧಿಗೆ ಒತ್ತಿದೆ ಅಂತ. ಅದನ್ನು ತ್ಯಾಗರಾಜರು ಅರ್ಥ ಮಾಡ್ಕೊಳ್ತಾರೆ ಅಂತ. ಒತ್ತಿರೋದು ಸನ್ನಿಧಿಗೆ ಹೊರತು ನಿಧಿಗಲ್ಲ ಅಂತ. ಇದು ರಾಮನಿಗಾಗಿ, ರಾಜನಿಗಾಗಿ ಅಲ್ಲ. ರಾಜನಿಗಾಗಿ ಹೌದು ಅಂತಂದರೆ ಆ ರಾಜ ರಾಮನೇ ಆಗಿರಬೇಕು ಅಂತ. ರಾಜ ರಾಮ, ಅವನೇ ರಾಜ, ಇಂದಿಗೂ ಎಂದಿಗೂ ಅವನೇ ರಾಜ, ಅವನಿಗಾಗಿ ಆಗ್ಬೋದು. ಹಾಗಾಗಿ ಒಂದು ಸಭೆಯಲ್ಲಿ ಎಲ್ಲರೂ ಮೆಚ್ಚಿರಿ ಅಂತ ನಾನು ಹಾಡೋದಲ್ಲ. ಅವರಿಗಿದ್ದ ಕ್ಲಾರಿಟಿ, ಅವರಿಗಿದ್ದ ಸ್ಪಷ್ಟತೆ ಯಾರನ್ನೋ ಹೊರಗಿನವ್ರನ್ನ ಮೆಚ್ಚಿಸಲಿಕ್ಕೆ ಅಲ್ಲ, ಒಳಗಿನ ಆತ್ಮಾರಾಮನನ್ನು ಮೆಚ್ಚಿಸಲಿಕ್ಕೆ. ಎಷ್ಟು ಸ್ಪಷ್ಟತೆ! ನಿಧಿಗಾಗಿ ಅಲ್ಲ, ಸನ್ನಿಧಿಗಾಗಿ. ಅದನ್ನೇ ಹೇಳ್ತಾ ಇರೋದು ಅಂತ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಅದರಲ್ಲೊಂದು ಲೆಕ್ಕಾಚಾರ ಇದೆ, ಅದರಲ್ಲೊಂದು ತರ್ಕ ಇದೆ, ಲಾಜಿಕ್ ಇದೆ ಅದಕ್ಕೊಂದು ಅಂತ. ಒಂದು ನಿಮಗೆ ಏನಾಗಬೇಕೋ ನಿಜವಾಗಿ ಅದನ್ನು ಅವನು ಮಾಡ್ತಾನ. ಈಗ ತ್ಯಾಗರಾಜರಿಗೆ, ಅವರು ರಾಜರೇ, ಹಾಗಾಗಂತ ಯೋಚನೆ ಬರೋದಂತ. ಅವ್ರು ತ್ಯಾಗರಾಜ, ಭೋಗರಾಜ ಅಲ್ಲ ಅವರು. ಅವನು ಮತ್ತೊಬ್ಬನು ಭೋಗರಾಜ. ಇಬ್ಬರಿಗೂ ನೋವಾಯ್ತಂತೆ, ತ್ಯಾಗರಾಜರಿಗೂ ನೋವಾಯ್ತಂತೆ. ಯಾರೇ ತನ್ನ ಸ್ತುತಿ ಮಾಡು ಅಂತ ನಾನು ನಿಮ್ಮನ್ನು ಹೇಳಿ ಕಳಿಸೋದ ನನಗೆ ಅಂತ. ತ್ಯಾಗರಾಜರು ನೋವಾಯಿತು, ನೊಂದುಕೊಂಡ್ರು ತ್ಯಾಗರಾಜರು ಅಂತ ಹೇಳ್ತಾರೆ. ಹಾಗೆ ಇವರು ಉತ್ತರ ಕೇಳಿ ಅವನಿಗೂ ನೋವಾಯ್ತಂತೆ. ಏನು, ನಾನು ಅಷ್ಟು ಚಿಲ್ಡ್ರನ್ನ, ನಿನಗಾಗಿ ಹಾಡಲ್ಲ ಅಂತ ಒಬ್ಬನು ಸಾಮಾನ್ಯ ಗಾಯಕ ಹೇಳ್ತಾನೆ. ಸಾಮಾನ್ಯ ಗಾಯಕ, ಚಿಲ್ಡ್ರನ್ ಜುಜುಬೀನ್, ಆ ರಾಜನ ಭಾವ. ಅದಕ್ಕಾಗಿ ಅಲ್ಲ ಅಂತ ಮಾಡಬೇಕಾಗಿರೋದು ಅಂತ. ಅವನಿಗದು ಬೆಲೆ ಗೊತ್ತಿಲ್ಲ ಅಂತ. ಗೊತ್ತಿದ್ದರೆ ಇಲ್ಲ ಅಂದ ತಕ್ಷಣ ಗೊತ್ತಾಗುತ್ತೆ ಬೆಲೆ ಏನು ಅಂತ. ಇಲ್ಲ ಅನ್ನುವಾಗ ನೀನು ಯಾರು ಜುಜುಬಿ ಅಂತ ಬಂದರೆ ಅವನಿಗೆ ಬೆಲೆ ಗೊತ್ತಿಲ್ಲ ಅಂತಲೇ ಅರ್ಥ ಅಂತ. ಆದರೆ ಇವರಿಗೆ ಏನಾಗಿಲ್ಲ, ತ್ಯಾಗರಾಜರಿಗೆ. ಅವನಿಗೆ ಹೊಟ್ಟೆ ನೋವು ಬಂತಂತೆ. ರಾಜನಿಗೆ ತೀರಲಾರದ ಹೊಟ್ಟೆ ನೋವು ಬಂದು ಎಲ್ಲೆಲ್ಲಿ ಹೋದರೂ ಅವನಿಗೆ ಅದು ಗುಣವಾಗಿದೆ. ಏನೇನು ಔಷಧ ಮಾಡಿದ್ರು ಗುಣ ಆಗಿದೆ. ಕೊನೆಗೆ ಯಾರೋ ಜ್ಯೋತಿಷಿಗಳೆಲ್ಲ ಕೇಳಿದಾಗ, ನೀನೊಬ್ಬರು ಮಹಾಪುರುಷರಿಗೆ ನೋವು ಮಾಡಿದೀಯ, ಯಾರಿಗೆ? ಹೀಗೆ ಲಕ್ಷಣ ಹೇಳುವಾಗ ಅವನಿಗೆ ಸಂಶಯ ಬಂತಂತೆ. ಓಹೋ, ಇವ್ರ ಬಗ್ಗೆನೇ ಇರ್ಬೋದಾ? ಸೀದಾ ತ್ಯಾಗರಾಜರ ಬೆಳಗ್ಗೆ ಬಂದಂತೆ ಹೊಟ್ಟೆ ನೋವು ಇದರಿಂದಾಗಿ ಬಂದಿದೆ ಅಂತ ದೈವಜ್ಞರು ಹೇಳ್ತಾರೆ. ಅವರು ಬೇಜಾರು ಮಾಡ್ಕೊಂಡಂತೆ. ಅಯ್ಯೋ, ನಿನಗೆ ಹೊಟ್ಟೆ ನೋವು ಬಂತ, ನನ್ನ ನೋವಿಂದ ನಿನಗೆ ನೋವು ಬಂತ? ಬೇಡಪ್ಪ, ನನಗೇನಿಲ್ಲ, ನೀನು ಚೆನ್ನಾಗಿರು ಅಂದ್ಕೊಂಡು ಅವರು ಅವನಿಗಾಗಿ ಪೂಜೆ ಮಾಡಲಿಲ್ಲ. ಆದರೆ ಪೂಜೆ ಮಾಡಿದ್ರಲ್ಲ, ಆ ತೀರ್ಥ ತುಳಸಿನ ಅವನಿಗೆ ಕೊಟ್ರಂತೆ. ಅವನೊಂದು ಸೇವಿಸಿದಾಗ ಹೊಟ್ಟೆ ನೋವು ಹೋಯ್ತು ಒಂದೊಂದು. ಆಮೇಲೆ ಅವನು ಬರ್ತಿದ್ದಂತೆ, ಯಾವಾಗಲೂ ಇಲ್ಲಿಗೆ ಅವನೇ ಬರ್ತಿದ್ದಂತೆ. ತ್ಯಾಗರಾಜರು ಇರುವಲ್ಲಿ ಬಂದು ಆ ಹಾಡನ್ನು ಅವರು ದಿವ್ಯನಾಮ ಸಂಕೀರ್ತನೆ ಮಾಡುವಾಗ ಅವನು ಕುಳಿತು ಕೇಳೋನಂತೆ. ರಾತ್ರಿಯೆಲ್ಲ ಕುಳಿತು ಕೇಳೋನಂತೆ. ಕುಟುಂಬದೊಟ್ಟಿಗೆ ಬಂದು ಕುಳಿತು ಅಂತ ರಾತ್ರಿಯೆಲ್ಲ ಕುಳಿತು ಕೇಳೋನಂತೆ, ಆಸ್ವಾದನೆ ಮಾಡೋನಂತೆ, ಆನಂದ ಪಡೋನಂತೆ. ಹೀಗೆ ಇವರಿಗೂ ರಾಮ ಸಿಕ್ಕಿದ, ಅವನಿಗೂ ರಾಮ ಸಿಕ್ಕಿದ ಕೊನೆಗೆ. ಅದಾಯಿತು. ಆದರೆ ನೋಡಿ, ಈ ತ್ಯಾಗರಾಜರು ಹೋಗಲಿಲ್ಲ ಅನ್ನೋ ಮಾತ್ರಕ್ಕೆ ರಾಜ ಅಲ್ಲಿ ಬರಲಿಲ್ಲ ಅಂತೇನಾಗಿಲ್ಲ ಅವರಿಗೆ. ಅದು ಆಗೋದಾಗೆ ಆಯಿತು. ರಾಜನು ಬಂದ, ಕೇಳಿದ, ಇಲ್ಲೇ ಬಂದು ಕೇಳಿದ ಅವನು. ಅವರ ಮರ್ಯಾದೆ ಎಷ್ಟೋ ಎತ್ತರಕ್ಕೆ ಹೋಯಿತು, ಅದನ್ನು ಇಲ್ಲ ಅಂತಾಗಲಿಲ್ಲ. ಆದರೆ ಇವರು ಹೋಗ್ಬಿಟ್ಟಿದ್ರೆ ದ್ರೋಣಾಚಾರ್ಯರು ಹೋದಾಗ್ಬಿಡ್ತಿತ್ತು. ದುರ್ಯೋಧನನಿಗೂ ಹೇಳ್ಕೊಡು, ದುಶ್ಯಾಸನಿಗೂ ಹೇಳ್ಕೊಡು, ಅದನ್ನು ಬೆಳೆಸಿ ಏನಾರು ಮಾಡಲಿ ಅವ್ರು ನಾಳೆ, ನೀನು ಹೇಳ್ಕೊಡು, ಸಂಬಳ ತಗೊಳ್ತೀಯಲ್ವೋ. ಅವಾಗೇನಾಗುತ್ತೆ ಅಂದರೆ, ಕುರುಕ್ಷೇತ್ರದ ಮಹಾಯುದ್ಧ ಇನ್ನೇನು ಪ್ರಾರಂಭ ಆಗುತ್ತೆ ಅನ್ನುವಾಗ ಧರ್ಮರಾಜ ಹೋಗಿ ನಮಸ್ಕಾರ ಮಾಡ್ತಾನೆ. ಭೀಷ್ಮ ದ್ರೋಣ ಕೃಪ ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ. ಯುದ್ಧಾರಂಭಕ್ಕೆ ಮೊನ್ನೆ ಎಲ್ಲ ಹಾಹಾಕಾರ ಆಯ್ತಂತೆ ಪಾಂಡವ ಸೇನೆಯಲ್ಲಿ. ರಾಜ ಹೋಗಿ ಶರಣಾಗ್ತಾ ಇದ್ದಾನೆ, ನಮ್ಮ ರಾಜ ಹೋಗಿ ಅಂತ, ಶತ್ರುಗಳಲ್ಲಿ ಅಂತ. ಪಾಂಡವರಲ್ಲಿ ಇದು ಕೌರವರಲ್ಲಿ ಒಂದು ರೀತಿ ಹರ್ಷೋದ್ಗಾರ ಉಂಟಾಯ್ತಂತೆ. ಆದರೆ ನಿಜವಾಗಿ ನಡೆದಿದ್ದೇನು ಅಂದರೆ, ಯುದ್ಧ ಶುರುವಾಗುತ್ತೆ, ಒಬ್ಬನೊಬ್ಬರು ಕಡಿಲಿಕ್ಕೆ ಬಡಿಲಿಕ್ಕೆ ನಾವು ಈಗ ಉದ್ಯುಕ್ತರಾಗಬೇಕು. ಆದರೆ ಅದಕ್ಕೆ ಮೊದಲು ನೀವು ಗುರುಗಳು, ನೀವು ಅಜ್ಜ,
ನೀವು ಕುಲಗುರುಗಳು, ನೀವು ವಿದ್ಯಾಗುರುಗಳು, ನಿಮಗೆಲ್ಲ ನನ್ನ ನಮಸ್ಕಾರ ಇರಲಿ ಅಂತ ನಾವು ದೊಡ್ಡ ಮನಸ್ಸು ಅವನದ್ದು, ಸಂಸ್ಕಾರದ ಮನಸ್ಸು ಅವನದ್ದು. ಅವನು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಗ ನಿಜವಾದ ಧರ್ಮ ಸಂಕಟ ಬಂತು. ಭೀಷ್ಮರಿಗೂ ದ್ರೋಣರಿಗೂ ಕೃಪರಿಗೂ ಎಲ್ಲ ಬಂತು. ಏನು ಮಾಡಲು? ಹರಿಸ್ಬೇಕು, ನಿನ್ನನ್ನು ಗೆಲ್ಲು ಅಂತ ಹರಿಸ್ಬೇಕು. ಹರಿಸೋದು ಏನು ಬಂತು? ನಿನ್ನ ಜೊತೆ ನಿಂತು ಯುದ್ಧ ಮಾಡಬೇಕು. ನಿನ್ನಲ್ಲಿ ಧರ್ಮ ಇದೆ. ಏನು ಮಾಡಲು? ಯಾಕೆ ಏನು ಮಾಡಲಿ? ಅರ್ಥಸ್ಯ ಪುರುಷೋ ದಾಸಃ ದಾಸಸ್ತ್ವರ್ಥೋ ನ ಕಸ್ಯಚಿತ್. ಹಣ ಯಾರಿಗೂ ಸೇವಕ ಅಲ್ಲ, ಯಾರಿಗೂ ದಾಸ ಅಲ್ಲ. ಹಣ ಯಾರ್ದಾರು ಸೇವೆ ಮಾಡೋದಾದರೆ ಅವನ ಸೇವೆ ಮಾತ್ರ ಮಾಡ್ತಾಳೆ ಅವಳು ಲಕ್ಷ್ಮಿ. ಏನು ಧನ್ಯಳು ಲಕ್ಷ್ಮಿ, ಏನು ಮಾನ್ಯಳು, ಚರಣ ಸೇವೆ ಮಾಡುತ್ತೀಗಳು ನಿರಂತರವಾಗಿ. ಅದು ಬಿಟ್ಟು ಬೇರೆ ಯಾರ ಸೇವೆನೂ ಹಣ ಮಾಡಲ್ಲ. ಆದರೆ ಮನುಷ್ಯ ಹಣದ ಸೇವೆ ಮಾಡ್ತಾ ಇರ್ತಾನೆ, ಹಣದ ದಾಸನಾಗ್ತಾನೆ. ಅರ್ಥಸ್ಯ ಪುರುಷೋ ದಾಸಃ ಅದಾಗಿದ್ದಾನೆ. ಅಷ್ಟೆತ್ತರದ ಮೊಮ್ಮಗನ ಮುಂದೆ ಇಷ್ಟು ಕುಬ್ಜರಾಗಿ ಭೀಷ್ಮ ದ್ರೋಣ ಕೃಪ ಹೇಳ್ಕೊಡ್ತಾರೆ ಅಂತ. ಅಣುವಾಗಿ ಲವವಾಗಿ ತೃಣವಾಗಿ ಮಾತಾಡಬೇಕಾದ ಸಂದರ್ಭ ಆ ಮೊಮ್ಮಗನ ಹತ್ರ ಅಂತ. ಹೀಗಾಗ್ಬಿಟ್ಟಿದ್ದೇನೆ ನೋಡು, ಹಣಕ್ಕೆ ಕಟ್ಟಿಬಿಟ್ಟಿದ್ದೇನೆ. ಧರ್ಮ ಅಲ್ಲಿದೆ ಗೊತ್ತು. ನಾನು ಕತ್ತಿ ಎತ್ತೋದು ಧರ್ಮದ ಮೇಲೆ ಅಂತ ಗೊತ್ತು, ಎತ್ತುತ್ತಾ ಇದ್ದೇನೆ. ಯಾಕೆಂದರೆ ಸಂಬಳ ತಗೊಂಡಿದ್ದೇನಲ್ಲ, ಯಾಕೆ ತಗೋಬೇಕು ಆ ಸಂಬಳನ? ಆತ್ಮವನ್ನೇ ಮಾರಿಕೊಂಡು, ವ್ಯಕ್ತಿತ್ವವನ್ನೇ ಮಾರ್ಕೊಂಡು ಅಂಥ ಸಂಬಳ ಯಾಕೆ ತಗೋಬೇಕು? ಹಾಗಾಗಿ ಆ ಶರಶೈಯಲ್ಲಿ ಮಲಗಿದ ಭೀಷ್ಮ ಧರ್ಮೋಪದೇಶ ಮಾಡ್ತಾನೆ, ರಾಜನೀತಿಯ ಉಪದೇಶ ಮಾಡ್ತಾನೆ ಧರ್ಮರಾಜನಿಗೆ. ಏನು ಹಕ್ಕು ನಿನಗೆ ಅಂತ ಕೇಳಿದರೆ, ಇಲ್ಲ ಅವತ್ತು ಮಾಡಿಲ್ವಲ್ಲ, ದ್ರೌಪದಿಯ ವಸ್ತ್ರವನ್ನು ಸೆಳೆಯುವಾಗ ಸಭಾ ಮಧ್ಯದಲ್ಲಿ ಎಲ್ಲೋಗಿತ್ತು ನನ್ನ ಧರ್ಮ, ಇವತ್ತು ದೊಡ್ಡ ಧರ್ಮೋಪದೇಶಕನ ನೀನು ಅಂದರೆ ಆ ಪ್ರಶ್ನೆಗೆ ಅವನು ಉತ್ತರ ಕೊಡ್ತಾನೆ ಭೀಷ್ಮ. ಏನಂತ ಅಂದರೆ, ಅವತ್ತು ದುರ್ಯೋಧನನ ಅನ್ನ ಅದು ರಕ್ತವಾಗಿ ಹರಿತಾ ಇತ್ತು ನನ್ನ ಒಳಗಡೆಗೆ, ಈಗ ರಕ್ತ ಎಲ್ಲ ಹರಿದು ಹೋಗಿದೆ, ಆ ರಕ್ತ ಎಲ್ಲ ಹರಿದು ಹೋಗಿದೆ. ಹಾಗಾಗಿ ಈಗ ನಾನು ಆ ಧರ್ಮಗಳು ನನಗೆ ಬೋಧವಾಗ್ತಾ ಇದೆ, ನನಗೆ ಗೋಚರವಾಗ್ತಾ ಇದೆ ನನ್ನೊಳಗೆ ಇದ್ದಿದ್ದು. ಹಾಗಾಗಿ ಯಾರ್ಯಾರ ಮುಂದೆ ಹೋಗಿ ಬೇಡಬಾರ್ದು, ಯಾರ್ಯಾರಿಗಾಗಿಯೋ ನಾವು ಕರ್ಮ ಮಾಡಬಾರ್ದು. ರೇ ಚಾತಕ ಸಾವಧಾನ ಮನಸ ಮಿತ್ರ ಕ್ಷಣಂ ಶ್ರೂಯತಾಂ ಅಂಬೋಧ ಭಾವೋಹಿ ಸಂತಿ ಗಗನೆ ಸರ್ವೇಪಿ ನೈತಾದೃಶಾ ಕೇಚಿದ್ ವೃಷ್ಟಿಭಿರಾರ್ದ್ರಯಂತಿ ಧರಣೀಂ ಗರ್ಜಂತಿ ಕೇಚಿದ್ ವೃಥಾ ಯಂ ಪಶ್ಯಸಿ ತಸ್ಯ ಪುರತೋ ಮಾ ಬ್ರೂಹಿ ದೀನಂ ವಚಃ. ಚಾತಕ ಪಕ್ಷಿಗೆ ಒಬ್ಬ ಅಭಿಯುಕ್ತ, ಒಬ್ಬ ಸಂಸ್ಕಾರವಂತ ಹೇಳುವ ಮಾತುಗಳು. ಏ ಚಾತಕ, ರೇ ಚಾತಕ, ಏ ಚಾತಕ ಅಂತ ಭಾವ ಹೇಗಿದೆ ನೋಡಿ. ಮಿತ್ರ ಸ್ನೇಹಿತನೇ ಕ್ಷಣಂ ಶ್ರೂಯಿತ, ನಿಲ್ಲು, ಒಂದು ನಿಮಿಷ ನಿಲ್ಲು, ನಾ ಹೇಳೋದು ಕೇಳು. ಏನು? ಅಂಬೋಧ ಭಾವೋಹಿ ಸಂತಿ ಗಗನಿ, ಗಗನದಲ್ಲಿ ಬೇಕಾದಷ್ಟು ಮೋಡಗಳಿದ್ದಾವೆ. ಭಾವೋಹಿ ಸಂತಿ ಗಗನಿ ಸರ್ವೀಪ ನೈತಾದೃಶಾಃ, ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಉಳ್ಳವರಲ್ಲ, ನೀರುಳ್ಳವರಲ್ಲ, ಕೊಡುವ ಮನಸ್ಸುಳ್ಳವರಲ್ಲ ಅಂತ. ಉಳ್ಳವರಲ್ಲ ಇದ್ದರೂ ಕೊಡುವ ಮನಸ್ಸುಳ್ಳವರಲ್ಲ ಅಂತ. ಸಂಪತ್ತಿರಬೇಕು ಮತ್ತು ಕೊಡುವ ಮನಸ್ಸು ಕೂಡ ಇರಬೇಕಲ್ವಾ, ಎರಡೂ ಇರಬೇಕು. ಹಾಗಾಗಿ ಸರ್ವೇಪ ನೈತಾದೃಶಾಃ, ಎಲ್ಲರೂ ಯೋಗ್ಯರಲ್ಲಪ್ಪ, ಎಲ್ಲರ ಮುಂದೆ ಹೋಗಿ ಬೇಡಬೇಡ. ಕೇಚಿದ್ ವೃಷ್ಟಿಭಿರಾರ್ದ್ರಯಂತಿ ಧರಣಿ, ಕೆಲವು ಮೋಡಗಳು ಭೂಮಿಯನ್ನು ನೀರಿನಿಂದ ನೆನೆಸ್ತವೆ, ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತವೆ. ನಿನಗೆ ಬೇಕಾಗಿದ್ದ ನೀರು ತಾನೆ. ಚಾತಕ ಪಕ್ಷಿಗೆ ನೀರು ಬೇಕು, ಆದರೆ ತುಂಬ ಮಡಿ ಪಕ್ಷಿ ಆದ ಕಾರಣ ಅದು ಭೂಮಿಗೆ ತಗುಲಿದ ನೀರನ್ನು ಕುಡಿಯೋದಿಲ್ವಂಥದ್ದು. ಭೂಮಿಗೆ ತಗುಲದ ನೀರು ಮಾತ್ರ ಬೇಕಂತ ಅದಕ್ಕೆ ಅಂತ, ಅಷ್ಟು ಮಡಿದು. ಹಾಗಾಗಿ ಮಳೆಗಾಲದಿಂದ ಮಳೆಗಾಲಕ್ಕೆ ಕಾಯುತ್ತೆ ಅದು. ಮೋಡದಿಂದ ಮಳೆ ಸುರಿಯುವಾಗ ಭೂಮಿಗೆ ತಗುಲುವ ಮುನ್ನ ನೀರು ಕುಡಿಯುತ್ತೆ ಅದು ಅಂತ. ಈ ಮಧ್ಯದಲ್ಲಿ ಹೋಗಿ ಬೆನ್ನಲ್ಲಿ ಬಾಯಿದೆಯಂತೆ ಆ ಪಕ್ಷಿಗೆ, ಆ ನೀರನ್ನು ಕುಡಿಯುತ್ತೆ ಅದು ಅಂತ. ಅಂದರೆ ಅದು ಅಂಥ ಬದುಕಬೇಕು, ಚಾತಕದಂಥ ಬದುಕನ್ನು ಬದುಕಬೇಕು ಅಂತಂದರೆ ಕುಡಿದ್ರೆ ಅಂಥ ನೀರು ಅಂತ, ಇಲ್ಲಿದ್ರೆ ಹಾಗೆ ಇರ್ತೇನೆ ಅಂತ. ಅನಿವಾರ್ಯವಾಯಿತು ಅಂತ ಏನೋ ಮಾಡಲ್ಲ ಅಂತನೋ ಪಕ್ಷಿ ಅದು. ಹಾಗಾಗಿ ಅಂಥ ಪಕ್ಷಿಗೆ ಇಂಥ ಉಪದೇಶ ಮಾಡ್ತಿರೋದು. ಎಲ್ಲರ ಮುಂದೆ ಬೇಡ. ಕೆಲವು ಮೋಡಗಳು ಬೆಳಗು ಭಿನ್ನಾಣ ಮಾಡ್ತವೆ, ಬೆಳ್ಳಗಿರ್ತವೆ, ಭಾರಿ ಚಂದದ ಆಕಾರ, ಏನು ಸ್ನೋ ಪೌಡ್ರ್ ಅಷ್ಟು ಅದೇ ಹಚ್ಕೊಂಡಿದ್ದೇನೆ ತನ್ನ ಥರ ಬೆಳ್ಳಗಿರ್ತವೆ ಅಂತ. ಅದರ ಬಾಹ್ಯ ಸೌಂದರ್ಯವನ್ನು ನೋಡಿ ಮರುಳಾಗಿ ಹೋಗಿ ಸರಗೊಡ್ಡಿ ಬೇಡಬೇಡ. ಖರ್ಜಂತಿ ಕೇಚಿದ್ ವೃಥ, ಶಬ್ದ ಮಾಡೋದು ಜಾಸ್ತಿ ಅಂತವೇ, ಶಬ್ದ ಮಾಡೋದು ಜಾಸ್ತಿ,
ಅಲಂಕಾರವೂ ಜಾಸ್ತಿ ಅವುಗಳಿದ್ದು, ನೀರು ಮಾತ್ರ ಇಲ್ಲ. ನೀನು ಹೋಗಿ ಬೇಡಿ ಏನು ಪ್ರಯೋಜನ? ವೃಥ. ಅವುಗಳ ಗರ್ಜನೆಯೂ ವೃಥ, ಆ ಗುಡುಗು ವೃಥ, ನಿನ್ನ ಬೇಡಿಕೆಯೂ ವೃಥ ಅಂತ. ನಿನ್ನ ಆಕ್ರಂದನ, ನಿನ್ನ ಆರ್ತನಾದ, ನಿನ್ನ ಅಭ್ಯರ್ಥನೆ, ಪ್ರಾರ್ಥನೆ ವೃಥ ಅಲ್ಲಿ. ಹಾಗಾಗಿ ಎಂ ಪಶ್ಯಸಿ, ಯಾರನ್ನು ಕಂಡಿಯೋ ತಸ್ಯ ಅವನವನ ಮುಂದೆ ಹೋಗಿ ಮಾಬ್ರೂಹಿ ದೀನಮ್ಮಚಃ, ದೀನಾಲಾಪವನ್ನು, ದೀನ ಯಾಚನೆಯನ್ನು ಮಾಡಬೇಡ. ಅದೇ ಇದರ ಭಾವ. ಈಶಸ್ಯ ವಿಧೇಯತಾ ಅಂತ ಶಂಕರಾಚಾರ್ಯ ಹೇಳುವಾಗ ಕಂಡವರು ಪೂಜೆ ಮಾಡಬೇಡವ, ಮಾಡಿದರೆ ಈಶ್ವರನ ಪೂಜೆ ಮಾಡು. ಊರಿಗೆ ದೊರೆ, ನಾಡಿಗೆ ದೊರೆ, ಅವ್ರು ಯಾರು ದೊರೆಗಳಲ್ಲ, ಅವರು ಶಾಶ್ವತ ಅಲ್ಲ. ಸಿಂಹಾಸನ ಅವರೊಟ್ಟಿಗೆ ಹುಟ್ಟಿ ಬರಲಿಲ್ಲ, ಅವರೊಟ್ಟಿಗೆ ಹೋಗೋದು ಇಲ್ಲ. ಅವನು ಭೋಜ ಹೇಳಿದ್ನಲ್ಲ, ಯಾರ ಜೊತೆಗೂ ಹೋಗಲಿಲ್ಲ. ಸಿಂಹಾಸನ, ಕಿರೀಟ, ಭೂಮಿ ಯಾರ ಜೊತೆಗೂ ಹೋಗಿಲ್ಲ. ನಿನ್ನ ಜೊತೆಗೆ ಹೋಗುತ್ತಾ ಅಂತ ಚಿಕ್ಕಪ್ಪನ ಕೇಳ್ತಾನವನು. ಚಿಕ್ಕಪ್ಪ ಮಗು ಭೋಜ, ಅಣ್ಣನ ಮಗ, ಸಿಂಹಾಸನಕ್ಕೆ ನಿಜವಾದ ಅಧಿಕಾರಿ ಅವನು ಭೋಜ. ಅವನಿಗೆ ಸಿಂಹಾಸನ ಸಿಕ್ಬಿಡುತ್ತೆ ಮುಂದೆ ಏನೋ ಹೊಟ್ಟೆ ಕೆಚ್ಚಗೆ, ಅವನನ್ನು ಕೊಲ್ಲಿಸೋಕ್ಕೆ ಕಟುಕರ ಜೊತೆ ಕಾಡಿಗೆ ಕಳಿಸಿರ್ತಾನೆ. ಆಗ ಅವನು ಚಿಕ್ಕಪ್ಪನಿಗೆ ಒಂದು ಸಂದೇಶ ಬರೀತಾನೆ ಭೋಜ. ಆ ಸಂದೇಶ ಏನು ಅಂದರೆ, ಅದು ಯಾರೂ ತೊಗೊಂಡು ಹೋಗಿಲ್ವಲ್ಲ. ಕೃತಯುಗದಲ್ಲಿ ಎಂತೆಂಥ ರಾಜರಾಗೋಗಿದ್ದಾರೆ, ತ್ರೇತಾಯುಗದಲ್ಲಿ ಎಂತೆಂಥ ರಾಜರಾಗೋಗಿದ್ದಾರೆ, ದ್ವಾಪರ ಯುಗದಲ್ಲಿ ಮತ್ತೆಂತೆಂಥವರಾಗಿದ್ದಾರೆ. ಅವ್ರು ಯಾರ ಜೊತೆಗೂ ಹೋಗೋದು, ಭೂಮಿ ನಿನ್ನ ಜೊತೆಗೆ ಹೋಗುತ್ತಾ? ಯಾಕೆ ಭೂಮಿಗಾಗಿ ಕರುಳ ಕುಡಿಯನ್ನು, ಸ್ವಂತ ಅಣ್ಣನ ಮಗನನ್ನು ಕೊಲ್ಲುವಂಥ ಕೆಟ್ಟ ಮನಸ್ಸು ನಿನಗೆ ಬಂತು? ಈ ಭೂಮಿ ಶಾಶ್ವತವ ನಿನಗೆ? ಅವ್ರು ಯಾರೂ ಶಾಶ್ವತರಲ್ಲ. ಹಾಗಾಗಿ ಶಾಶ್ವತವಾದ್ದನ್ನು ಅವ್ರು ನಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಈಶಸ್ತಿ ವಿಧೇಯತ, ಮೇಲೆ 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 ಹೋಗು. ಎಲ್ಲರಿಗಿಂತ ಮೇಲೆ ಯಾರಿದ್ದಾರೋ ಅವ್ರಿಗೆ ನಿಷ್ಠೆಯನ್ನು ತೊಡು, ಅವರಿಗಾಗಿ ಬದುಕು, ಕರ್ಮಗಳನ್ನು ಅವರಿಗೆ ಸಮರ್ಪಿಸು. ಅವರು ನಿಜಕ್ಕೂ ನಿನಗೆ ಬೇಕಾದ್ದನ್ನು ಕೊಡಬಲ್ಲರು, ಮತ್ತಾರು ಕೊಡೋರಿಲ್ಲ. ಎರಡು ವಿಷಯ. ಒಂದು, ಅವರಿಗೆಲ್ಲ ಸ್ವಾರ್ಥ ಇದೆ, ಕೊಡಬೇಕಾ, ನೀನೇನು ಕೊಡ್ತೀಯ? ಇಲ್ಲ ವ್ಯವಹಾರ ಪ್ರಪಂಚದಲ್ಲಿ. ಅಲ್ಲಿ ಅದಿಲ್ಲ. ಅವನಿಗೇನು ಆಗಬೇಕಾಗಿಲ್ಲ. ಅವನು ಆಪ್ತಕಾಮ, ಅವನು ಆತ್ಮಕಾಮ, ಅವನು ಪೂರ್ಣಕಾಮ, ಅವನಿಗೆ ಕಾಮನೆಗಳಿಲ್ಲ. ಹಾಗಾಗಿ ಅವನಿಗೆ ನಿನ್ನಿಂದ ಆಗಬೇಕಾದ್ದೇನೂ ಇಲ್ಲ. ಭಾವ ಬೇಕು ಅಷ್ಟೇ. ಭಾವಕ ಭೂಕಾಹು, ಭಾವದ ಹಸಿವೆನೆಗೆ ಅಂಥವನವನು. ಹಾಗಾಗಿ ನಿನ್ನದಪ್ಪ ಅನ್ನೋ ಭಾವ ಅವಂದೇ ನಿಜವಾಗೋದು, ಅದೇನು ಸುಳ್ಳು ಭಾವ ಅಲ್ಲ. ಈ ಕರ್ಮ ನಿನಗಿರಲಿ ಅಂತ ಅನ್ನೋ ಭಾವ ನಿನಗೆ ಬಂದರೆ ಅವನು ತಗೊಳ್ತಾನೆ ಕರ್ಮವನ್ನು. ಅದು ಸರಿ ಇದೆಯೋ ತಪ್ಪಿದೆಯೋ, ಹೇಗೆ ಮಾಡಿದೆಯೋ ಏನು ಮಾಡಿದೆಯೋ ಹಾಗೆ ಸ್ವೀಕರಿಸಿ, ಅವನು ಸ್ವೀಕಾರ ಮಾಡಿದ್ರಿಂದಲೇ ಆ ಕರ್ಮ ಪೂರ್ಣ ಆಗಿ, ಸಾಂಗವಾಗಿ, ಸಫಲವಾಗಿ, ಸಂಪೂರ್ಣವಾಗಿ ನಿನಗೆ ಮಾಡಬೇಕಾದ್ದನ್ನು ಮಾಡ್ತಾನೆ ಅವನು. ಹಾಗಾಗಿ ಎಲ್ಲರದವರೆಗೆ ನಿನ್ನ ನಿಷ್ಠೆ ಇರಲಿ, ಎಲ್ಲರಿಗಿಂತ ಮೇಲಿರುವನಿಗೆ ನಿನ್ನ ನಿಷ್ಠೆ ಇರಲಿ, ನಿನ್ನ ನಿಷ್ಠೆ ಇರಲಿ. ಮತ್ತು ನಿನಗೆ ಬೇಕಾದ ನಿಜವಾಗಿಯೂ ಯಾರು ಕೊಡಬಲ್ಲನೋ ಅವನಿಗೆ ನಿನ್ನ ನಿಷ್ಠೆ ಇರಲಿ. ಅದನ್ನು ರಾಮಭದ್ರಾಚಾರ್ಯರು ಹೇಳೋರು ಯಾವಾಗಲೂ. ಕೂಸುಗಿತ್ತಿ ಗಾಣಗಿತ್ತಿ ಅಯ್ಯೋ ಅಂದರೆ ಕೂಸಿನ ನೆತ್ತಿ ತಂಪಾಗತ್ತಾ ಅಂತ ಒಂದು ಯಾವಾಗಲೂ ಹೇಳೋರು. ಗಾಣಗಿತ್ತಿ ಅಂದರೆ ಎಣ್ಣೆ ಮಾರೋಳು. ಗಾಣಗಿತ್ತಿ ಅಂದರೆ ಒಂದು ಬಡವೆ, ಯಾರೋ ಬಾಣಂತಿ ಬಡವೆ, ಸಣ್ಣ ಮಗು ಇದೆ, ಅವಳಿಗೆ ಎಣ್ಣೆ ಬೇಕಾಗಿದೆ, ಮಗುವಿಗೆ ಹಚ್ಚಿ ಸ್ನಾನ ಮಾಡ್ಸೋಕ್ಕೆ ಎಣ್ಣೆ ಬೇಕಾಗಿದೆ, ನೆತ್ತಿ ಕಾದೋಗಿದೆ ಮಗುವಿನದ್ದು, ದುಡ್ಡಿಲ್ಲ. ಮನೆ ಮುಂದೆ ಗಾಣಗಿತ್ತಿ ಬಂದಾಗ ಮಗು ನೆತ್ತಿ ತೋರಿಸಿ ಕಾದೋಗಿದೆ ಅಂತ ಹೇಳಿದವಳು, ಅಲ್ಲ ಬಾಣಂತಿ. ಆ ಗಾಣಗಿತ್ತಿ ಅಯ್ಯೋ ಹಾಗಾಗಿದೆಯಾ, ಅನ್ಯಾಯ, ಆದರೆ ಎಣ್ಣೆ ಮಾತ್ರ ಕೊಡಲ್ಲ ಅವಳು ಅಂತ. ಅಂದರೆ ಅಷ್ಟು ಬಾಯುಪಚಾರ ಅಂತ. ಹಾಗೆ ಅಂದ್ಕೊಂಡು ಅಯ್ಯೋ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ಲಂತ ಅವಳು ಅಂತ. ಅವಳನ್ನು ನಿಂತಿಲ್ಲ ಅಂತ, ಎಣ್ಣೆ ಕೊಟ್ಟಿಲ್ಲ ಅಂತ. ಅಲ್ಲಿ ನಾವು ಹೇಳ್ಕೊಂಡು ಏನು ಪ್ರಯೋಜನ ಅಂತ, ಏನೂ ಪ್ರಯೋಜನ ಇಲ್ಲ ಅಂತ. ಹಾಗಾಗಿ ಅದೈನ್ಯ ಅನ್ನೋದು ಆತ್ಮಗುಣ ಅಂತ. ಇದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಿ. ಅದೈನ್ಯ 8 ಆತ್ಮಗುಣಗಳ ಪೈಕಿ ಒಂದು ಇರಲೇಬೇಕಾದ ಒಂದು ಗುಣ. ದೈನ್ಯ ಬರಬಾರದು ನಮಗೆ. ಎಂಥ ಸ್ಥಿತಿಯಲ್ಲೂ ದೈನ್ಯವನ್ನು ತೋರಬಾರ್ದು ಜನರ ಮುಂದೆ. ಅದು ಈಶ್ವರನ ಮುಂದೆ ಮಾತ್ರ ಅಲ್ಲಿ ಗುಣ ಅದು ಅಂತ. ಅಲ್ಲಿ ಪ್ರಯೋಜನ ಇದೆ ತೋರಿಸಿದರೆ ಅಂತ. ಉಳಿದವರು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂತ. ನೀನು ದೈನ್ಯ ತೋರಿಸಿದರೆ ನೀನು ದುರ್ಬಳಕೆ ಮಾಡ್ತಾರೆ ಹೊರತು ನಿನಗೇನು ಮಾಡ್ತಾರೆ ಅವರು? ಯಾರಾದರೂ ಏನಾದ್ರು ಮಾಡಿದ್ರೂ ಕೂಡ ಅವನೇ ಬುದ್ಧಿ ಕೊಟ್ಟು ಮಾಡ್ತಾರೆ ಅವರು. ಈಶ್ವರನೇ ಬುದ್ಧಿ ಕೊಟ್ಟು ಮಾಡೋದು, ಈಶ್ವರನೇ ಶಕ್ತಿ ಕೊಟ್ಟು ಮಾಡೋದು ಅಂತ. ಹಾಗಾಗಿ ಯಾರಲ್ಲಿ ಶಕ್ತಿ ಇದೆಯೋ
ಯಾರಲ್ಲಿ ಸಂಪತ್ತಿದೆಯೋ ಅವನಿಗೆ ಶರಣಾಗು. ಈಶ ಅನ್ನೋ ಶಬ್ದಕ್ಕರ್ಥ ಅದು. ಈಶ ಅನ್ನೋ ಶಬ್ದಕ್ಕೆ ಒಂದರ್ಥ ಸಂಪತ್ತುಳ್ಳವನು, ಸರ್ವ ಸಂಪತ್ತಿಗೆ ಆಶ್ರಯ ಸ್ಥಾನ. ಈಶ ಐಶ್ವರ್ಯ ಅಂತ ಹೇಳ್ತಾರಲ್ಲ, ಐಶ್ವರ್ಯ ಅಂದರೆ ಸಂಪತ್ತು ಅಂತ. ಈಶ್ವರ ಅನ್ನೋದು ಉಳ್ಳವನು ಅಂತ. ಈಶ್ವರನ ಭಾವ ಐಶ್ವರ್ಯ. ಒಂದು ಸಂಪತ್ತು ಅಂತ ಐಶ್ವರ್ಯ ಅಂದರೆ, ಇನ್ನೊಂದು ಪ್ರಭುತ್ವ, ಶಕ್ತಿ, ಸಾಮರ್ಥ್ಯ. ಈಶ ಅಂದರೆ ಪ್ರಭು ಅಂತ. ಈಗ ದೇವೇಶ ಅಂತ ಹೇಳ್ತಾರೆ, ದೇವತೆಗಳ ಒಡೆಯ, ದೇವತೆಗಳ ಪ್ರಭು ಅಂತ. ಪರ್ವತೇಶ, ಪರ್ವತಗಳ ಒಡೆಯ. ಗಣೇಶ, ಗಣಗಳ ಒಡೆಯ, ಗಣಗಳ ಪ್ರಭು. ಈಶಾನ ಶಬ್ದಕ್ಕೆ ಪ್ರಭು ಅಂತ ಅರ್ಥ, ಒಡೆಯ ಅಂತ ಅರ್ಥ. ನಿರುಪಾದಕವಾದ ಈಶ ಅವನು. ಒಬ್ಬನು ಈಗ ವಂಗೇಶ ಇರ್ಬೋದು, ಮಂಗೇಶ ಅಲ್ಲ, ವಂಗೇಶ ವಂಗರಾಜ್ಯದ ಒಡೆಯ, ಅಂಗೇಶ ಅಂಗರಾಜ್ಯದ ಒಡೆಯ. ಮತ್ತು ಮಂಗೇಶ ಅನ್ನಲಿಲ್ಲ ನಾವು, ನಿಜವಾಗಿ ಮಂಗೇಶ ಅಂದರೆ ಅವನೇ, ಹನುಮಂತನ ಒಡೆಯ, ಹನುಮಂತನ ಪ್ರಭು. ಹಾಗಾಗಿ ಇವರೆಲ್ಲ ಈಶ್ವರಗಳು ಚಿಲ್ಲರೆ ಈಶ್ವರಗಳು ಅಂತ. ಅಷ್ಟಕ್ಕೆ ಧನೇಶ, ನಗೇಶ, ಗಣೇಶ ಒಂದೊಂದು ಭಾಗಕ್ಕೆ ಅಂತ. ಅವನು ಈಶ ಅಂತ, ಅದಕ್ಕೆ ಇದಕ್ಕೆ ಅಂತ ಅಲ್ಲ ಅಂತ. ನೀನು ಯಾವುದು ಹೇಳಿದ್ರು ಅದಕ್ಕೆ ಈಶ ಅವನು ಅಂತ. ಹಾಗಾಗಿ ಆ ಈಶನಲ್ಲಿ ನಿನ್ನ ಪೂಜೆ ಸಲ್ಲಲಿ. ನೋಡಿ, ಪೂಜೆ ಅಂತ ಗಂಟೆ ಆರತಿಯಿಂದ ಮಾಡಿದ ಪೂಜೆ ಮಾತ್ರ ಅಲ್ಲ, ಅಥವಾ ಪೂಜೆ ಅಂದರೆ ಯಾವುದೋ ವೇದೋಕ್ತ ಕರ್ಮಗಳು ಅಂತ ನಾವು ಅಷ್ಟು ಮಾತ್ರ ಅಲ್ಲ. ಆ ಶ್ಲೋಕ ನೋಡಿ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಪ್ರಕೃತಿಯ ಸ್ವಭಾವ ಕರೋಮ ಯುದ್ಯತ್. ಏನೇನು ಮಾಡ್ತೇನೋ, ಯಾವುದರಿಂದ? ಕಾಯೇನ ಶರೀರದಿಂದ ಮಾಡಿದ್ದು, ವಾಚ ಮನಸ್ಸಿನಿಂದ ಮಾಡಿದ್ದು, ವಾಕ್ಯನಿಂದ ಮಾಡಿದ್ದು, ಮನಸ್ಸ ಮನಸ್ಸಿನಿಂದ ಮಾಡಿದ್ದು, ಇಂದ್ರಿಯಗಳಿಂದ ಮಾಡಿದ್ದು. ಇಂದ್ರಿಯಗಳಿಂದ ಮಾಡಿದ್ದು ಅಂದರೆ ನೋಡಿದ್ದು, ಕೇಳಿದ್ದು, ಮುಟ್ಟಿದ್ದು, ಉಂಡಿದ್ದು. ಬುದ್ಧಿಯಿಂದ ಮಾಡಿದ್ದು, ಮನಸ್ಸು ಬೇರೆ ಬುದ್ಧಿ ಬೇರೆ, ಎರಡು ಒಂದೇ ಅಲ್ಲದು. ಆತ್ಮನಾವ ಆತ್ಮದಿಂದ ಮಾಡಿದ್ದು ಅಲ್ಲ, ಪ್ರಕೃತಿಯ ಸ್ವಭಾವ, ಪ್ರಕೃತಿಯ ಸ್ವಭಾವದಿಂದಾಗಿ ಮಾಡಿದ್ದು. ಈಗ ಉಸಿರಾಡ್ತಾ ಇರ್ತೇವೆ, ಪ್ರಕೃತಿಯ ಸ್ವಭಾವದಿಂದಾಗಿ ಉಸಿರಾಡ್ತಾ ಇರ್ತೇವೆ. ಈಗ ಈ ಸಿಸ್ಟಮ್ ಆಗಿದೆ, ಇದರ ಪ್ರಕೃತಿ ಅದು ಅಂತ, ಇದರ ನೇಚರ್ ಅದು ಅಂತ, ಉಸಿರಾಡ್ತಾ ಇದೆ ಅದು ಅಂತ, ಅದು ನಿನಗೆ ಅಂತ. ಆಮೇಲೆ ಸರಿ ಉಸಿರಾಡೋಕ್ಕೆ ಶುರು ಮಾಡ್ತಾರೆ ನೋಡಿ. ಇದನ್ನು ಸರಿಯಾಗಿ ಹೇಳಿದರೆ ಆ ಶ್ಲೋಕವನ್ನು, ನ್ಯಾಯವಾದ ಉಸಿರಾಟ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೆ ಉಸಿರಾಟ ಅಂದರೆ ಅದು ಕೊಸರಾಟ ಅಷ್ಟೇ. ಅದು ಅಂತೂ ಬದುಕಿರಬೇಕಲ್ಲ, ಸಾಯದೇ ಇರಬೇಕು, ಅದಕ್ಕಾಗಿ ಮಾಡ್ತಾ ಇರೋದು ಅಂತ ಅಷ್ಟೇ ಅರ್ಥ ಅದಕ್ಕೆ ಅಲ್ಲಿವರೆಗೂ ಅಂತ. ಸಾಯದೇ ಇರಲಿಕ್ಕೋಸ್ಕರವಾಗಿ ಈ ಶ್ಲೋಕ ಸರಿಯಾಗಿ ಒಂದು ಸತಿ ಹೇಳ್ಕೊಂಡ್ರೆ ಆಮೇಲೆ ಬದುಕಲಿಕ್ಕಾಗಿ ಉಸಿರಾಟ ಶುರುವಾಗುತ್ತೆ, ಬದುಕಿಗಾಗಿ. ಪ್ರಕೃತಿಯ ಸ್ವಭಾವ, ನಾಡಿ ಮಿಡಿತಾ ಇದೆ, ಹೃದಯದ ಬಡಿತಾ ಇದೆ, ರಕ್ತ ಪರಿಚಲನೆ ಇದೆ ನಮ್ಮೊಳಗಡೆಗೆ. ತಾನಾಗಿ ಮಾಡ್ತೇವೆ. ಒಂದು ನೊಣ ಬಂತು, ಸೊಳ್ಳೆ ಬಂತು, ಕಣ್ಣು ಮುಚ್ತೇವೆ, ಕಣ್ಣು ತೆರಿತೇವೆ ತನ್ನಷ್ಟಕ್ಕೆ ಅಂತ. ಕೈ ಹೀಗೆ ಹೋದರೆ ಕಣ್ಣು ಮುಚ್ಚೋಗುತ್ತೆ ತನ್ನಷ್ಟಕ್ಕೆ ಅಂತ. ಅದೆಲ್ಲವೂ ಒಂದು ಪರಸ್ಮೈ ನಾರಾಯಣಾಯ ಇದು ಸಮರ್ಪಯಾಮಿ ಅಂದರೆ ಹಾಗೆ ಅಂದುಕೊಂಡ್ರೆ ಸಾಕು ಅಂತ. ಆದರೆ ಅಂದ್ಕೊಳ್ಳೋಕೆ ನಮಗಾಗಲ್ವಲ್ಲ. ಹಾಗೆ ಅಂದ್ಕೊಂಡ್ರೆ ಸಾಕು ಅಂತ. ನೀನು ಮಾಡುವ ಮುನ್ನ ಯಾವುದಾದ್ರೂ ಕರ್ಮವಿರಲಿ, ಊಟ ಅಂತ ಅನ್ಕೋ, ಊಟ ಮಾಡುವ ಮುನ್ನ ಪರಮೇಶ್ವರ ಪ್ರೀತ್ಯರ್ಥ, ಕೇವಲ ನನ್ನ ಹೊಟ್ಟೆ ತುಂಬಕ್ಕೋಸ್ಕರವಲ್ಲ, ನಿನಗಿರಲಿ ಶಬರಿಯ ಹಾಗೆ ಅಂತ. ಅದೇ ಆ ತೃಪ್ತಿಯ ಲೆವೆಲ್ಗಳು, ಮಟ್ಟಗಳು ಅಂತ ಹೇಳ್ತಾರೆ ಅದಕ್ಕೆ ಅಂತ. ನಾವು ಅದನ್ನು ಹಿಂದೆ ಎಲ್ಲ ನೆನಪು ಮಾಡ್ಕೊಂಡಿದ್ದುಂಟು ಅದನ್ನು. ಈಗ ಆಫೀಸಿಗೆ ಹೋಗಿ ಹೇಳ್ಬಿಟ್ಟಿದೆ ಗಬಗಬ ಅಂದರೆ ತುತ್ತಿನ ಚೀಲಿಗೆ ಇಳಿಸೋದು ಅಂತ. ಅಂದರೆ ನುಂಗಿ ಹೋದರೆ ಒಂದಷ್ಟು, ಆಗ ನಾಲಿಗೆಗೂ ತೃಪ್ತಿಯಾಗಿರೋದಿಲ್ಲ ಅಂತ. ನಾಲಿಗೆಗೂ ತೃಪ್ತಿಯಾಗಿರೋದಿಲ್ಲ ಅಂತ, ಕರ್ಣ ತೃಪ್ತಿಯೂ ಇಲ್ಲ ಅಂತ, ಇಂದ್ರಿಯ ತೃಪ್ತಿ ಕೂಡ ಇಲ್ಲ ಅಂತ. ಎಷ್ಟೋ ಸತಿ ನಮ್ಮ ಬದುಕಿನಲ್ಲಿ ನಮ್ಮ ಕರ್ಮಗಳು ಆಗಿರ್ತವೆ ಅಂತ. ಇಂದ್ರಿಯಕ್ಕೂ ಕೂಡ ಸಂತೋಷ ಆಗಲಿಲ್ಲ ಅಂತ. ಹೊರಗಿನ ಅತ್ಯಂತ ಹೊರಗಿನ ಪದರ ಅದು, ಅಲ್ಲಿ ಕೂಡ ಆಗಿಲ್ಲ ಅಂತ. ಹಾಗಾಗಿ ಕೊನೆ ಪಕ್ಷ ಸಾರಿನ ರುಚಿ ಅನ್ನೋದು ನೋಡು, ಕಷ್ಟಪಟ್ಟು ಮಾಡಿದಾಳೆ. ಉಪ್ಪು ಹೆಚ್ಚಾಗಿದೆ ಅಂತ ಬೈದಾರು ಹೋಗು, ಕೊನೆ ಪಕ್ಷ ನಿಂಗೆ ಉಪ್ಪು ಹೆಚ್ಚೋ ಕಮ್ಮಿ ಅಂತಲೇ ಗೊತ್ತಾಗಲಿಲ್ಲಲ್ಲ, ನೀನು ಯಾಕೆ ತಿಂದೆ ಸುಮ್ಮನೆ ಅಂತ. ಕೂಳಿಗೆ ದಂಡ, ಭೂಮಿಗೆ ಭಾರ ಅಂತ ಹಾಗಾಗಿಬಿಟ್ಟಿಯಲ್ಲ. ಹಾಗಾಗಿ ಮೊದಲು ಕರ್ಣ ತೃಪ್ತಿ, ಇಂದ್ರಿಯ ತೃಪ್ತಿ, ಅದರ ನಂತರ ಅಂತಃಕರಣ ತೃಪ್ತಿ ಅಂತ, ಮನಸ್ಸಿಗೆ ತೃಪ್ತಿ ಆಗಬೇಕು ಅಂತ, ಮನಸ್ಸಿಗೆ ಸಮಾಧಾನ ಆಗಬೇಕು ಅಂತ. ನೀನು ಉಂಡಿದ್ದು ನಿನ್ನ ಆತ್ಮಕ್ಕೆ ಸಮಾಧಾನ, ನಿನ್ನ ಅಂತಃಕರಣಕ್ಕೆ ಸಮಾಧಾನ ಆಗಬೇಕು ಅಂತ. ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರೀತಿಯಿಂದ ಕೊಡ್ಲು, ಎಷ್ಟು ಪ್ರೀತಿಯಿಂದ ಬಡಿಸಿದ್ಲು, ಮನಸ್ಸಿನ ತೃಪ್ತಿ ಅದು. ಬಡಿಸಿದವಳಿಗೂ ಮನಸ್ಸಿನ ತೃಪ್ತಿ ಆಗುತ್ತೆ.
ಹೊಟ್ಟೆ ತುಂಬ ಉಂಡ್ರಲ್ಲ ಅಂತ ನೆಕ್ಕಿ ನೆಕ್ಕಿ ರುಚಿ ನೋಡಿ ಚಪ್ಪರಿಸಿ ಉಂಡ್ರ ಅವಳಿಗೂ ಒಂಥರ ತಲುಪಿದಾಗ ಅವಳಿಗೊಂದು ತೃಪ್ತಿ ಆಗುತ್ತೆ. ತಾಯಿಯೋ ತಂಗಿಯೋ ಹೆಂಡತಿಯೋ ಯಾರು ಬಡಿಸ್ತಾಳೆ, ಆ ಅಂತಃಕರಣ ಒಂದು ಲೆವೆಲ್ ಮುಂದೆ ಹೋಯ್ತದು ಅಂತ. ಬರೀ ರುಚಿ ಮಾತ್ರ ಅಲ್ಲ, ಈಗ ಹೋಟ್ಲಲ್ಲಿ ರುಚಿ ಇರುತ್ತೆ, ಆದರೆ ರುಚಿ ಹಿಂದೆ ಏನೇನು ಇರುತ್ತೋ ಅದು ಅವ್ರಿಗೆ ಗೊತ್ತದು. ಆದರೆ ಇಲ್ಲ ಹಾಗಲ್ಲ ಅಂತ, ರುಚಿ ಹಿಂದೆ ಒಂದು ಅಂತಃಕರಣ ಇದೆ. ಅಮ್ಮ, ಅರ್ಧಾಂಗಿನಿ, ತಂಗಿ ತೃಪ್ತಿ ಇದೆ ಒಂದು. ಹಾಗಾಗಿ ಕರ್ಣ ತೃಪ್ತಿಯಿಂದ ಮುಂದಕ್ಕೆ ಅಂತಃಕರಣ ತೃಪ್ತಿ, ಅಲ್ಲಿಂದ ಮುಂದೆ ಜೀವ ತೃಪ್ತಿ, ಕರ್ಣಾಧಿಪನ ತೃಪ್ತಿ, ಜೀವದವರೆಗೆ ಅಷ್ಟು ಆಳಕ್ಕೆ ತೃಪ್ತಿ ವ್ಯಾಪಿಸುವ ಹಾಗೆ ಉಣ್ಣುವುದು ಅಂತ. ಕೊಟ್ಟ ಕೊನೆಯಲ್ಲಿ ಆದಿಪ ಅಂತ ಜೀವಕ್ಕಿಂತ ಆಚೆ ಇರ್ತಕ್ಕಂಥ ದೇವ, ಅವನಿಗೆ ತೃಪ್ತಿ ಆಗುವ ಹಾಗೆ ಊಟ ಮಾಡಿದರೆ ಶಬರಿ. ಅದು ನಾವು ಶಬರಿತ್ವ ಅಂದರೆ ಅದೇ ಊಟ ಮಾಡುವ ಆ ಟೆಕ್ನಿಕ್. ಊಟ ಮಾಡುವಾಗ ಅಷ್ಟು ಆಳಕ್ಕೆ ಹೋಗುವ ಹಾಗೆ ಅದು ಅಂತ, ಅಲ್ಲಿಗೆ ತಗುಲುವ ಹಾಗೆ ತಲುಪುವ ಹಾಗೆ ಉಣ್ಣುವಂಥದ್ದು. ನಮ್ಮನ್ನೇ ಒಂದು ನೆನಪು ಮಾಡ್ಕೊಂಡ್ವಲ್ಲ, ಮನೇಲಿ ಯಾರೋ ಒಬ್ಬಳು ಮನೇಲಿ ಊಟ ಮಾಡ್ತಾಳೆ, ಒಬ್ಬಳು ಭಕ್ತೆ, ಒಬ್ಬಳು ಶಿಷ್ಯೆ. ಅವಳು ಗುರುವಿನ ಬಳಿ ಬಂದರೆ ಗುರು ಹೇಳ್ತಾರೆ ಆಕೆಗೆ, ಚೆನ್ನಾಗಿತ್ತಮ್ಮ, ಇಂಥ ಸಾಂಬಾರು ಮಾಡಿದ್ರಲ್ವ, ಚೆನ್ನಾಗಿತ್ತಮ್ಮ ನಿನ್ನ ಮನೇಲಿ ಅಂತ. ನನಗೆ ಕೊಟ್ಟಿಲ್ಲ ಮನೇನು, ನೆನಪು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅವಳು, ಅದು ಬಂದು ತಲುಪಿದೆ ಅಲ್ಲಿಗೆ ಅಂತ. ಹಾಗೆ ಅಂತ. ಹಾಗಾಗಿ ನೀ ಮಾಡುವ ಕರ್ಮಗಳನ್ನು ಹಾಗೆ ಮಾಡು, ಏನು ಮಾಡ್ತೀಯೋ ಅದನ್ನು ಹಾಗೆ ಮಾಡು. ಮೊದಲೊಮ್ಮೆ ಕೊನೆಗೊಮ್ಮೆ ಸಂಪುಟೀಕರಣ ಮರಿಬಾರದು ಅಂತ. ಮೊದಲು ನಿನಗಾಗಿ ಅಂತ ಅಂದ್ಕೊಂಡು ಶುರು ಮಾಡು. ಏನು ಗಂಟು ಹೋಗೋದು, ಏನು ನಷ್ಟ ಆಗೋದು ಅಲ್ವಾ? ನಿನಗಾಗಿ ಅಂತ ಅಂದ್ಕೊಂಡ್ರೆ ಏನಿದೆ ನಷ್ಟ ಅಂತ. ಆದರೆ ಲಾಭ ತುಂಬ ಇದೆ, ಬಹುದೊಡ್ಡ ಲಾಭ ಇದೆ. ಮುಗಿದ ಮೇಲೆ ಮುಗಿತಪ್ಪ ನಿನಗಿರಲಿ. ಒಂದು ಸಾರಿ ಕಣ್ಮುಚ್ಚು, ಒಂದು ಸಾರಿ ಮನಸ್ಸಂತೇರಿ, ಕಣ್ಮುಚ್ಚು ಮನಸ್ಸಂತೇರಿ, ಒಂದು ಸಾರಿ ನಿನಗಪ್ಪ ಅಂತ ಅನ್ಕೊ. ಹೀಗೆ ಮಾಡಬೇಕು ಅಂತ ಕೃಷ್ಣ ಹೇಳಿದಾನೆ ಗೀತೆಯಲ್ಲಿ. ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸ್ಯಸಿ. ನಿನಗೆ ಬೇರೆ ಯಾವ ಸಾಧನನೂ ಮಾಡೋಕ್ಕೆ ಬರಲಿಲ್ವಾ? ರಾಜಯೋಗ, ಆಯೋಗ ತುಂಬ ಇದೆಯಲ್ಲ, ಯಾವುದು ಮಾಡೋಕ್ಕೆ ಬರಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡು, ಮದರ್ಥಮಪಿ ಕರ್ಮಾಣಿ, ಅಪಿ ಅದಾದರೂ ಅಂತ, ಅಪಿ ಶಬ್ದಕ್ಕೆ ಅರ್ಥ ಅದೊಂದು. ಮದರ್ಥಂ ಕರ್ಮಾಣಿ ಕುರುವನ್, ನೀನು ಮಾಡುವ ಕರ್ಮಗಳನ್ನೇ ನನಗಾಗಿ ಮಾಡ್ತಾ ಇದ್ದರೆ, ಇದು ಅವನಿಗಾಗಿ ಅಂತ ಅಂದ್ಕೊಂಡು ಮಾಡ್ತಾ ಇದ್ದರೆ ಸಿದ್ಧಿಮವಾಪ್ಸ್ಯಸಿ, ಸಿದ್ಧಿ ನಿನಗಿದು ಹೋಗು. ಏನು ಕೊಡಬೇಡಪ್ಪ, ಅಷ್ಟು ಅನ್ಕೋ ಅಂತ. ಆಗ್ತಾ ಇಲ್ಲ ಅನ್ಕೊಳ್ಳೋಕ್ಕೆ ನಮಗೇನು, ನಮ್ಮ ಜೀವನದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಮಗೇನು ಆಗ್ತಾ ಇಲ್ಲ ಅಂತ. ಅಹಂ ಬಿಡೋದಿಲ್ಲ ಅಂತ. ಇದ್ಯಾರಿಗೆ ಎಲ್ಲ ಬೇರೆ ಬೇರೆಯವರಿಗೆ ತೆಗೆದಿಟ್ಬಿಟ್ಟಿದ್ದೇವೆ. ಅವನಿಗೆ ಅಂತ ಯಾವುದೂ ಇಲ್ಲವೇ ಇಲ್ಲ. ಅವನಿಗೆ ಅಂತ ಯಾವುದಿದೆಯೋ ಅದರಲ್ಲೂ ವ್ಯಾಪಾರ ಇದೆ ಅಂತ. ನೀನು ಅದೆಲ್ಲ ಕೊಡ್ತೀಯಲ್ವಾ, ಆಗ ಇದು ಕೊಡ್ತೀನಿ ನಿನಗೆ ಅಂತ ಅನ್ನೋ ಥರ ಇದೆ. ಹಾಗಾಗಿ ಈಶಸ್ಯ ಅನ್ನೋ ಪದದಲ್ಲಿ ಇರುವ ಭಾವ ಅದು. ಈಶಸ್ಯ ವಿಧೀಯತಾಮ ಪಚಿತಿ. ಅವರು ಸುಮ್ಮನೆ ಕರ್ಮ ಮಾಡು, ವೇದ ವಿಹಿತ ಕರ್ಮ ಮಾಡು ಅಂಥೇಳಿ ನಿಲ್ಲಿಸಲಿಲ್ಲ. ಆ ಕರ್ಮವನ್ನು ಈಶ್ವರನ ಪೂಜೆ ಅಂತ ಮಾಡು. ಯಾಕೆಂದರೆ ಮತ್ತಾರೇ ಈಶ್ವರ ಅಂತ ಹೇಳಿದ್ರು ಅವರು ನಶ್ವರ. ಅವರು ನಶ್ವರ. ಅವ್ರು ಏನು ಕೊಡ್ತಾರೋ ನಿನಗೆ ಅದು ನಶ್ವರ. ಅವರಿಗಾಗಿ ಮಾಡಬೇಡ, ಅವನಿಗಾಗಿ ಮಾಡು. ಅವರಿವರಿಗಾಗಿ ಮಾಡಬೇಡ, ಅವನಿಗಾಗಿ ಮಾಡು. ಅವನಿಗೆ ಸಮರ್ಪಿಸು, ಅವನ ಪೂಜೆಯಾಗಿ ಒಪ್ಪಿಸು. ನೀನು ಮಾಡಿದ ಕರ್ಮವನ್ನು ಸಿದ್ಧಿಮವಾಪ್ಸ್ಯಸಿ. ಹರೇ ರಾಮ್.